ಪಕ್ಷದಲ್ಲಿ ಕೊಡ್ತಾ ಇರುವಂತಹ ಈ ಹೇಳಿಕೆಗಳೇನಿದ್ದಾವೆ ಇದೆಲ್ಲವೂ ಅಶಿಸ್ತು ಅಂತ ಗೊತ್ತಾಗಿದ್ದೇ ಆದರೆ ಅವರು ಯಾರೇ ಆಗಿದ್ರೂ ಕೂಡ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿ ಪಕ್ಷದಿಂದ ಅವರನ್ನು ಹೊರಗೆ ಹಾಕಿ ಈ ರೀತಿಯಾಗಿ ಮಾಡಿದ್ದೇ ಆದರೆ ಪಕ್ಷಕ್ಕೆ ಗೌರವ ತಂದುಕೊಡುತ್ತೆ. ಪಕ್ಷದಿಂದ ಅಂಥವರನ್ನು ಹೊರಹಾಕಿದ್ರೆ, ಮುಲಾಜಿಲ್ಲದೆ ಅವರನ್ನು ಹೊರಹಾಕಿದ್ರೆ ಆಗ ಪಕ್ಷಕ್ಕೆ ಗೌರವ ತಂದುಕೊಡುತ್ತೆ. ಬಸನಗೌಡ ಪಾಟೀಲ್ ಯತ್ನಾಳ ಟೀಮ್ ವಿರುದ್ಧ ಮತ್ತೆ ಡಿ.ವಿ. ಸದಾನಂದಗೌಡ ವಾಗ್ದಾಳಿ ನಡೆಸಿದ್ದಾರೆ. ಒಂದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಹೋರಾಟಗಳನ್ನು ರೂಪಿಸೋದಕ್ಕೆ ಪಕ್ಷ ತಡೆ ನೀಡಲಿ, ಒಂದೇ ಒಂದು ವಿಚಾರಕ್ಕೆ ಡಿವೈಡ್ ಆಗಿ ವಿಭಜನೆಯಾಗಿ ಹೋರಾಟ ಮಾಡುವಂಥದ್ದು ಇದೆಯಲ್ಲ ಅದಕ್ಕೆ ಪಕ್ಷ ತಡೆ ಒಡ್ಲಿ, ಇದು ಪಕ್ಷದ ಗೌರವವನ್ನು ಕಾಪಾಡೋದಕ್ಕೆ ಸಹಕಾರಿ ಕೂಡ ಆಗತ್ತೆ. ಚಮಚಾಗಿರಿ ದುಡ್ಡಿನಿಂದಲೇ ಪಕ್ಷ ಕಟ್ತೀವಿ ಅನ್ನೋವಂಥವರಿಂದ ಪಕ್ಷ ಕೂಡ ಬೆಳೆಯೋದಿಲ್ಲ. ಜನಪರ ಕಾರ್ಯಕರ್ತರ ಪಕ್ಷ ನಮ್ಮದಾಗಬೇಕು, ಇದು ರಾಜ್ಯದಲ್ಲಿ ಆಗಬೇಕು. ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ನಡೆಯೂ ಕೂಡ ಪಕ್ಷದ ಅತ್ಯಂತ ದೊಡ್ಡ ಅಶಿಸ್ತು ಅಂತ ಆಕ್ರೋಶ ಹೊರಹಾಕಿದ್ದಾರೆ. ನಾಳೆಯಲ್ಲಿ ನಮ್ಮ ರಾಷ್ಟ್ರೀಯ ಪ್ರಮುಖರು ಒಂದು ತೀರ್ಮಾನ ತಗೊಳ್ಳೇಬೇಕು. ಅದು ಅಶಿಸ್ತು ಅಂತ ಯಾರ್ದಾರು ಗೊತ್ತಾದರೆ ಅವರನ್ನು ತೆಗೆದು ಹೊರಗೆ ಹಾಕಿ, ಇದರಿಂದ ಪಕ್ಷಕ್ಕೆ ಗೌರವ ಬರ್ತದೆ. ನೋಡಿ, ಭಾರತೀಯ ಜನತಾ ಪಾರ್ಟಿ ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ಇವತ್ತು ಅಶಿಸ್ತನ್ನು ತಡ್ಕೊಳ್ಳೋದಿಲ್ಲ ಅಂತ ಹೇಳುವಂಥ ಸಂದೇಶವನ್ನು ಕೊಟ್ಟಾಗೆ ಆಗುತ್ತೆ. ಒಂದೇ ಇಶ್ಯೂನ ಬಗ್ಗೆ ಬೇರೆ ಬೇರೆ ಹೋರಾಟ ಮಾಡುವಂಥದ್ದನ್ನು ಅದನ್ನು ನಿಲ್ಲಿಸುವಂಥದ್ದಕ್ಕೆ ಆದೇಶ ಮಾಡಲೇಬೇಕು. ಅದನ್ನು ನಿಲ್ಲಿಸುವಂಥದ್ದನ್ನು ಆದೇಶ ಮಾಡದಿದ್ದರೆ ನಾವು ಬೀದಿಯಲ್ಲಿ ಪಾಟಲಿಗೆ ಈಡಾಗುವಂಥ ಸಂದರ್ಭಗಳು ಜಾಸ್ತಿ ಆಗ್ತಾ ಇದ್ದಾವೆ. ಆದ ಕಾರಣ ನಾನು ಕೇಂದ್ರದವರಿಗೆ ವರಿಷ್ಠರಿಗೆ ಆಗ್ರಹ ಮಾಡ್ತೇನೆ, ಇವತ್ತು ನಾಳೆಯಲ್ಲಿ ಒಂದು ಇದಕ್ಕೆ ಸೂಕ್ತ ಆದೇಶ ಕೊಡಿ. ಆ ಆದೇಶ ಕಟ್ಟುನಿಟ್ಟಾಗಿ ಇಂಪ್ಲಿಮೆಂಟ್ ಮಾಡೋ ಹಾಗೆ ನೀವು ನೋಡಿಕೊಳ್ಳಿ. ಸಂಘಟನೆ ಮತ್ತೆ ಅತ್ಯಂತ ಬಲಿಷ್ಠವಾಗಿ ಬರ್ತದೆ. ಅಶಿಸ್ತಿನಿಂದ ಕಾರಣವೇ ಕಳೆದ 2-3 ವರ್ಷಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಹಿನ್ನಡೆ ಆಯಿತು. ಅಶಿಸ್ತು ಒಂದು ಅತ್ಯಂತ ಪ್ರಮುಖ ಕಾರಣ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಇವತ್ತು ಮಾಡಿ, ನಾನು ಇವತ್ತಿನ ನಿಮ್ಮ ಮೀಡಿಯಾದ ಮುಖಾಂತರ ನಂದು ಒಂದೇ ಒಂದು ಆಗ್ರಹ, ಕೇಂದ್ರದ ವರಿಷ್ಠರು ಡಿಲೇ ಮಾಡಬಾರ್ದು. ಯಾರೋ ಒಂದು ರೀತಿ ಚಮಚಾಗಿರಿ ಮಾಡುವವರಿಂದಲೇ ಪಕ್ಷ ಯಶಸ್ವಿ ಆಗೋದಿಲ್ಲ. ಯಾರೋ ಬರೇ ದುಡ್ಡಿನ ಸಾಕಷ್ಟು ದುಡ್ಡಿದೆ ಅಂತ ಹೇಳುವಂಥ ದುಡ್ಡಿನ ಮೂಟೆ ಹಿಡ್ಕೊಂಡು ಬಂದವರಿಂದಲೇ ಪಕ್ಷ ಸಂಘಟನೆ ಆಗೋದಿಲ್ಲ. ಪಕ್ಷದ ಮೇಲೆ ಸಾರ್ವಜನಿಕ ವಲಯದಲ್ಲಿ ಒಳ್ಳೆಯ ಅಭಿಪ್ರಾಯಗಳು ಮೂಡಿ ಬರಬೇಕು. ಪಕ್ಷದಲ್ಲಿ ಸಾರ್ವಜನಿಕ ವಲಯದಲ್ಲಿ ಇವರು ಜನಸೇವೆ ಮಾಡಲಿಕ್ಕೆ ನಿಜವಾದಂಥ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅರ್ಹರು ಅಂತ ಹೇಳುವಂಥ ಆ ವಿಚಾರಗಳು ಹೋಗುವಂಥದ್ದಾಗಬೇಕು. ದಯವಿಟ್ಟು ಇದನ್ನು ಮಾಡುವಂಥ ಕೆಲಸ ಕಾರ್ಯಗಳು ಕರ್ನಾಟಕದಲ್ಲಿ ಆಗಬೇಕು. 75 ಲಕ್ಷ ಇವತ್ತು ಮೆಂಬರ್ಶಿಪ್ ಆಗಿದೆ. ಯಾರೋ ಕ್ರೆಡಿಟ್ ತಗೊಳ್ಬೋದು, ನಾವು 75 ಲಕ್ಷ ಮಾಡಿದ್ದೇವೆ ಅಂತ. ಯಾರು 75 ಲಕ್ಷ ಮಾಡಿದ್ದಲ್ಲ. ಈ ರಾಜ್ಯದಲ್ಲಿ ಇನ್ನೂ ಕೂಡ ಕೆಳಗಿನ ಹಂತದಲ್ಲಿ ನಮ್ಮ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಅಂತ ಹೇಳೋದಕ್ಕೆ 75 ಲಕ್ಷ ಮೆಂಬರ್ಶಿಪ್ ಅದು. ಇದನ್ನು ಯಾರೋ ಕ್ರೆಡಿಟ್ ನಾವು ತಗೊಂಡೆವು, ನಮಗೆ ಅಷ್ಟು ಸ್ಥಾನ ದೇಶದಲ್ಲಿ ನಾವು ಈ ಸ್ಥಾನದಲ್ಲಿದ್ದೇವೆ. ನೀವು ಯಾವ ಸ್ಥಾನದಲ್ಲಿದ್ದರೆ ಏನು ಸುಖ ಸ್ವಾಮಿ, ನಿಮ್ಮ ಆಂತರಿಕ ಜಗಳ ಈ ರೀತಿಯಲ್ಲಿ ಬೀದಿಯಲ್ಲಿರುವಾಗ ಇವತ್ತು ನಾಳೆಯಲ್ಲಿ ನಮ್ಮ ರಾಷ್ಟ್ರೀಯ ಪ್ರಮುಖರು ಒಂದು ತೀರ್ಮಾನ ತಗೊಳ್ಳೇಬೇಕು. ಇದು ಡಿ.ವಿ. ಸದಾನಂದಗೌಡ ಅವರು ಕೊಟ್ಟಿರುವಂತಹ ಹೇಳಿಕೆ. ಮಾಜಿ ಸಿಎಂ ಈವರೆಗೆ ನಡೆದಂತಹ ಪಕ್ಷದಲ್ಲಿ ಬೆಳವಣಿಗೆಗಳೇನಿತ್ತು ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಕಿಡಿಕಾರಿದ್ದಾರೆ. ಯಾರ್ಯಾರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಇವರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳಬೇಕು ಅಂತ ಅವರು ಕೂಡ ಆಗ್ರಹಿಸಿದ್ದಾರೆ. ಯಾರೇ ಅಶಿಸ್ತು ಮಾಡಿದರೂ ಕೂಡ ಅದು ಅಶಿಸ್ತು ಅಂತ ಗೊತ್ತಾದರೆ ತಕ್ಷಣವೇ ಅಂಥವರನ್ನು ಪಕ್ಷದಿಂದ ಹೊರಹಾಕಿ ಅಂತ ಬೇಡಿಕೆ ಇಟ್ಟಿದ್ದಾರೆ.